ಈ ಕೆಟ್ಟವರು ದುಷ್ಟರು ಎಲ್ಲಂದ್ರೆ ಅಲ್ಲಿ ಹುಡ್ಕೊತಾರೆ, ಎಲ್ಲಂದ್ರೆ ಅಲ್ಲಿರ್ತಾರೆ. ತುಂಬ ಯಥೇಚ್ಛವಾಗಿರ್ತಾರೆ. ಯಾವ ರೀತಿ ಅಂದರೆ ಕಳೆ ಇದ್ದಂಗೆ. ಕಳೆ ಈ ಭೂಮಿ ಮೇಲೆ ಕಳೆ ಇದೆಲ್ಲ, ಗಿಡ ಗಂಟ್ರೆ ಕೆಲಸ ಬಾರದ ಗಿಡಗಳು ಇನ್ನೊಂದು ಮತ್ತೊಂದು ವೇಸ್ಟ್ ಎಲ್ಲ ಇರುತ್ತಲ್ಲ, ಆ ಥರ ಈ ಕೆಟ್ಟವರು. ಅವರು ಏನು ಕೆಲಸಪ್ಪ ಅಂದರೆ ಒಳ್ಳೆ ಬೆಳೆಗಳಿಗೆ ಯಾವ ರೀತಿ ಕಳೆ ತೊಂದರೆ ಮಾಡ್ತಾರೆ, ಬೆಳೆಗಳಿಗೆ ಯಾವ ರೀತಿ ಕಳೆ ತೊಂದರೆ ಮಾಡ್ತಾರೆ, ಅದೇ ರೀತಿ ಕೆಟ್ಟವರು ಒಳ್ಳೆಯವರಿಗೆ ತೊಂದರೆ ಮಾಡ್ತಾರೆ, ಹಿಂಸೆ ಮಾಡ್ತಾರೆ. ನೋಡಿ, ಇದು ಹೊರಗಡೆ ಈ ತೋಟ ಬರುತ್ತೆ. ಹೊರಗಡೆ ನೀವು ನೋಡ್ಬೋದು, ಇಲ್ಲಿ ಯಾರೂ ಬರೋದಿಲ್ಲ ನೋಡಿರಿ, ಇಲ್ಲಿ ಯಾರೂ ಬರೋದಿಲ್ಲ. ಇಲ್ಲಿ 3.5 ಎಕರೆ ಆಸ್ತಿ ಇದೆ ಬೇರೆಯವ್ರದ್ದು. ಇದು ಒಂದೇ ಒಂಟಿಯಾದ ಮನೆ ಇರುತ್ತೆ. ಈ ಮನೆಯಲ್ಲಿ ವಾಸ ಮಾಡ್ತಾಯಿದ್ದೀನಿ. ಒಂದು ಕಾಲದಲ್ಲಿ ಈ ಮನೆಯಲ್ಲಿ ಯಾರಿಲ್ಲ. ಈ ಮನೆ ಪರಿಸ್ಥಿತಿ ನೋಡಿರಿ, ಮನೆ ಮುಂದೆ ನೋಡಿರಿ ಈ ಥರ ಇರುತ್ತೆ. ಈಗೆಲ್ಲ ಹೊಲ ಮಾಡಿದ್ದಾರೆ, ಇದೆಲ್ಲ ದೊಡ್ಡದಾಗಿ ಬೆಳೆದು ಬಿಡುತ್ತೆ. ಹೊಲ ಮಾಡಿದ್ದಾರೆ ನೋಡ್ಕೊಳ್ಳಿ, ಇದೆಲ್ಲ ಹೊಲ ಮಾಡಿದ್ದಾರೆ. ಇದು ಎತ್ತರವಾಗಿ ಬೆಳೆಯುತ್ತೆ. ಎತ್ತರವಾಗಿ ಬೆಳೆದ್ರೆ ಇದು ಇಲ್ಲಿ ಯಾರೂ ಬರೋದಿಲ್ಲ. ನೋಡಿ, ಈ ಮನೆ ಇರುತ್ತೆ, ಈ ಮನೆ ಇರುತ್ತೆ. ಈ ಮನೆಯಲ್ಲಿ ನಾನು ಇರ್ತೀನಿ. ಸುತ್ತಲೂ ನೋಡಿ ತೋಟಗಳಿರುತ್ತೆ. ಇಲ್ಲಿಗೆ ಬರೋಕ್ಕೆ ಜಾಗ ಇರೋದಿಲ್ಲ, ದಾರಿ ಒಂದು ಚೂರು ಇರೋದಿಲ್ಲ, ಗೊತ್ತಾಯ್ತಿಲ್ಲ, ದಾರಿ ಇಲ್ಲೊಂದು ಚೂರು ಇರೋದಿಲ್ಲ. ಇಲ್ಲಿ ಯಾರೂ ಬರೋದಿಲ್ಲ, ಬರೋಕ್ಕೂ ಆಗೋದಿಲ್ಲ, ಗೊತ್ತಾಯ್ತಿಲ್ಲ. ಈ ರೀತಿ ಒಂದು ವಾತಾವರಣದಲ್ಲಿ ನಾನು ಯಾಕೆ ನಿಮಗೆ ತೋರಿಸ್ತಾ ಇದ್ದೀನಪ್ಪ ಅಂದರೆ, ಈ ರೀತಿ ವಾತಾವರಣವನ್ನು ಆಯ್ಕೆ ಮಾಡ್ಕೋಬೇಕು ಯಾರು ಧ್ಯಾನ ತಪಸ್ಸು ಮಾಡೋರು. ನೋಡಿ, ಮನೆ ಮುಂದೆ ನೋಡ್ರಿ ಹಿಂಗಿದೆ. ಒಂದು ಸಾರಿ ನೋಡಿ ಮನೆ ಮುಂದೆ, ಅಲ್ಲಿಗೂ ನಾನು ಆ ಗೋಡೆ ಹತ್ರ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಮನೆ ಹತ್ರ ಈ ಕಡೆಯೂ ಗೋಡೆ ಹತ್ರ ಕ್ಲೀನ್ ಮಾಡಿದ್ದೀನಿ. ನೋಡಿ ಹೆಂಗಿದೆ ಈಗ, ಗೊತ್ತಾಯ್ತಿಲ್ಲ. ಮನೆ ಮುಂದೆ ನೋಡಿರಿ ಹುಲ್ಲಿರುತ್ತೆ, ಅಲ್ಲಿ ಓಡಾಡೋಕ್ಕೂ ಜಾಗ ಇರೋದಿಲ್ಲ, ಅಷ್ಟು ಭಯಾನಕವಾಗಿ ಹುಲ್ಲು ಬರುತ್ತೆ. ಬರೀ ಇಷ್ಟೇ ಅಲ್ಲ, ಮನೆ ಹಿಂದೆ ಎಲ್ಲ ಅಕ್ಕಪಕ್ಕ ಎಲ್ಲ ಹುಲ್ಲಿರುತ್ತೆ, ಮರಗಳಿರುತ್ತೆ, ಗೊತ್ತಾಯ್ತಲ್ಲ. ಇದು ನನ್ನ ಮನೆ ವಾತಾವರಣ. ಇಲ್ಲಿ ಯಾವುದು ಹತ್ತಿರದಲ್ಲಿ ಯಾವುದು ಮನೆಗಳಿರಲ್ಲ, ನೋಡ್ಕೊಬಿಡಿ. ಗೊತ್ತಾಯ್ತಲ್ಲ. ನಾನು ಇಲ್ಲಿ ನಿಮಗೊಂದು ವಿಚಾರ ತೋರಿಸ್ತೀನಿ. ಒಳ್ಳೆಯವ್ರು ಯಾರು, ಕೆಟ್ಟವ್ರು ಯಾರು, ಗೊತ್ತಾಯ್ತಂದರೆ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅನ್ನೋದನ್ನು ನೋಡೋಣ ನಾವು. ಇಲ್ಲಿ ಒಂದು ನಿಮಗೆ ಎಕ್ಸಾಂಪಲ್ ಕೊಟ್ಟು ನಾನು ತೋರಿಸ್ತೀನಿ. ನೋಡಿ, ಇಲ್ಲಿ ಎಕ್ಸಾಂಪಲ್ ಕೊಟ್ಟು ತೋರಿಸ್ತೀನಿ ನಾನು. ಇಲ್ಲಿ ಬರೀ ಹುಲ್ಲಿದೆ ಅಲ್ವಾ, ಏನಿದೆ, ಹುಲ್ಲಿದೆ. ಅಲ್ಲಿ ನೋಡ್ರಿ ಬೆಳೆ ಇದೆ, ಏನೋ ಆ ಬೆಳೆ ಏನು, ರಾಗಿ ಅಲ್ವಾ, ರಾಗಿ ತೋಟ, ರಾಗಿ ಹೊಲ. ಇಲ್ಲಿ ನೋಡ್ರಿ ಹುಲ್ಲಿದೆ. ಈ ಹುಲ್ಲು ಅಂದರೆ ಕಳೆ. ಈ ಹುಲ್ಲು ಅಂದರೆ ಏನಂತೀವಿ, ಕಳೆ. ಅದರಲ್ಲಿ ಗಿಡ ಗಂಟ್ರಿ ಏನೇನೋ ಇರ್ತದೆ, ಮುಳ್ಳು ಗಿಡ ಅದು ಇದು ಅಲ್ವಾ. ನೋಡಿ, ಎಷ್ಟಂದ್ರೆ ಅಷ್ಟು ಬೆಳೀತದೆ. ಇದಕ್ಕೆ ಗೊಬ್ಬರ ಹಾಕೋಂಗಿಲ್ಲ, ನೀರು ಕಟ್ಟೋಂಗಿಲ್ಲ, ನೀರು ಹಾಕೋಂಗಿಲ್ಲ, ಗೊಬ್ಬರನ ಹಾಕೋಂಗಿಲ್ಲ. ಆದಷ್ಟು ಬರುತ್ತೆ, ಇದ್ದರೂ ಕಡಿಮೆ ಆದರೆ ಸಾಕು. ಅದೇ ಹೊಲಕ್ಕೆ ಹಂಗಲ್ಲ, ಈ ಗಿಡಗಳಿಗೆ ಹಂಗಲ್ಲ. ಈ ಮಾವಿನ ಗಿಡ ನೋಡಿರಿ, ಇವೆಲ್ಲ ಬೆಳಿಬೇಕು. ಇವೆಲ್ಲ ಬೆಳಿಬೇಕಾದ್ರೆ ಏನು ಮಾಡಬೇಕು, ಒಳ್ಳೆ ಫಲವತ್ತಾದ ಮಣ್ಣು ಹಾಕಬೇಕು, ಫಲವತ್ತಾದ ಗೊಬ್ಬರ ಹಾಕಬೇಕು, ಔಷಧಿ ಹೊಡಿಬೇಕು, ಇನ್ನೊಂದು ಮಾಡಬೇಕು, ಮತ್ತೊಂದು ಮಾಡಬೇಕು. ಕಳೆ ಇಲ್ದಂಗೆ ನೋಡ್ಕೋಬೇಕು, ಕಳೆ ಇಲ್ದಂಗೆ ನೋಡ್ಕೋಬೇಕು. ಆದರೆ ಈ ಹುಲ್ಲಿಗೆ ಹಂಗಲ್ಲ. ಯಾಕಂದರೆ ಇದು ಯಥೇಚ್ಛವಾಗಿ ಬೆಳೆಯುತ್ತೆ, ಎಲ್ಲಂದ್ರೆ ಅಲ್ಲಿ ಬೆಳೆಯುತ್ತೆ. ಇದಕ್ಕೇನು ಕಷ್ಟನೇ ಪಡಬೇಕಾಗಿಲ್ಲ, ಯಾರು ಉಳುಮೆ ಮಾಡಬೇಕಾಗಿಲ್ಲ, ₹1 ಖರ್ಚು ಮಾಡಬೇಕಾಗಿಲ್ಲ ಈ ಹುಲ್ಲಿಗೆ. ಹಾಗೆ ಇನ್ನೂ ಕಳೆ ಗಂಟ್ರೆ ಇವೆಲ್ಲ ಇರ್ತದೆ ನೋಡಿ, ಕಳೆ ಗಂಟ್ರೆ ಇದೆಲ್ಲ ಅಷ್ಟೇ. ಅದಕ್ಕೆಲ್ಲ ಏನು ದುಡ್ಡು ಖರ್ಚು ಮಾಡಬೇಕಾಗಿಲ್ಲ. ಆದರೆ ನೋಡಿ, ಹೊಲ ಮಾಡಬೇಕಾಗಲಿ, ಅಲ್ಲೇನೋ ಗಿಡಗಳು ಬೆಳಿಬೇಕಾಗಲಿ, ಇನ್ನೇನೋ ಮಾಡಬೇಕಾಗಲಿ, ಅದಕ್ಕೆಲ್ಲ ನಾವೇನು ಮಾಡಬೇಕು, ಹಣ ಖರ್ಚು ಮಾಡಬೇಕು. ಎಲ್ಲಿ ಮಾಡಬೇಕು, ಹಣ ಖರ್ಚು ಮಾಡಬೇಕು ಅಲ್ವಾ. ಹಾಗೆ ಕೆಟ್ಟವ್ರು ಹೆಂಗಪ್ಪ ಅಂದರೆ ನೋಡಿ, ಕೆಟ್ಟವ್ರು ಹೆಂಗೆ ಗೊತ್ತಾ, ಈ ಕೆಟ್ಟವರು ದುಷ್ಟರು ಎಲ್ಲಂದ್ರೆ ಅಲ್ಲಿ ಹುಡ್ಕೊತಾರೆ, ಎಲ್ಲಂದ್ರೆ ಅಲ್ಲಿ ಇರ್ತಾರೆ. ತುಂಬ ಯಥೇಚ್ಛವಾಗಿರ್ತಾರೆ. ಯಾವ ರೀತಿ ಅಂದರೆ ಕಳೆ ಇದ್ದಂಗೆ. ಕಳೆ ಈ ಭೂಮಿ ಮೇಲೆ ಕಳೆ ಇದೆಲ್ಲ, ಗಿಡ ಗಂಟ್ರೆ ಕೆಲಸಕ್ಕೆ ಬಾರದ ಗಿಡಗಳು ಇನ್ನೊಂದು ಮತ್ತೊಂದು ವೇಸ್ಟ್ ಎಲ್ಲ ಇರುತ್ತಲ್ಲ, ಆ ಥರ ಈ ಕೆಟ್ಟವರು. ಅವರು ಏನು ಕೆಲಸಪ್ಪ ಅಂದರೆ ಒಳ್ಳೆ ಬೆಳೆಗಳಿಗೆ ಯಾವ ರೀತಿ ಕಳೆ ತೊಂದರೆ ಮಾಡುತ್ತೆ, ಬೆಳೆಗಳಿಗೆ ಯಾವ ರೀತಿ ಕಳೆ ತೊಂದರೆ ಮಾಡುತ್ತೆ, ಅದೇ ರೀತಿ ಕೆಟ್ಟವರು ಒಳ್ಳೆಯವ್ರಿಗೆ ತೊಂದರೆ ಮಾಡ್ತಾರೆ, ಹಿಂಸೆ ಮಾಡ್ತಾರೆ. ಅವರು ಒಳ್ಳೆಯವರು ಕೆಟ್ಟವರು ಒಳ್ಳೆಯವರು ಅಂತ ಕೆಲವು ಸಾರಿ ಗುರುತಿಸ್ಲಿಕ್ಕೆ ಆಗೋಲ್ಲ. ಯಾವ ರೀತಿ ಅಂತ ನಾನು ತೋರಿಸ್ತೀನಿ ಇವಾಗ ನಿಮಗೆ, ಯಾವ ರೀತಿ ಅಂತ. ಇಲ್ಲಿ ನೋಡ್ರಿ, ಇಲ್ಲೊಂದು ಗಿಡ ಇದೆ ನೋಡಿರಿ. ಇವಾಗ ನೀವೆಲ್ಲ ನೋಡ್ದಂಗೆ ಈ ಗಿಡನ ರೈತರಿಗೆ ಗೊತ್ತು, ಈ ಗಿಡ ಏನು ಗಿಡ ಅಂತ. ನೋಡ್ರಿ, ಈ ಗಿಡ ಏನು ಗಿಡ ಅಂತ ಗೊತ್ತು, ನಾನು ಹೇಳಲ್ಲ ನಿಮಗೆ. ನೋಡ್ರಿ, ಈ ಗಿಡ ಏನಂತ ಗೊತ್ತು, ನೋಡ್ಕೊಳ್ಳಿ. ಈ ಗಿಡ ಏನು ಅಂತ ನೋಡ್ಕೊಳ್ಳಿ, ನಿಮಗೆ ಗೊತ್ತಿದೆ, ರೈತರಿಗೆ ಗೊತ್ತು ಅಲ್ವಾ. ಇದೇನು ಗಿಡ, ಇನ್ನೂ ಕೆಲವರಿಗೆ ಹೆಣ್ಮಕ್ಳಿಗೆ ಇದು ಗೊತ್ತಾಗ್ಬಿಡ್ತದೆ. ನೋಡಿಸಿದ್ರೆ ಇದೇನು ಗಿಡ, ಇದು ಏನು ಗಿಡ ಇದು ಗೊತ್ತಲ್ಲ. ಒಂದು ಕಾಯಿ ಬಂದಿದೆ, ಏನಿದು ಅಲ್ಲ, ಬಂದಿದೆಯಾ ನೋಡಿದ್ದು. ಎಲ್ಲರೂ ಗೊತ್ತು, ನಮಗೂ ಗೊತ್ತು ಬಿಡಿ ಸಮಯ, ಇದೇನು ಅಂತೀರ. ಇಲ್ಲೇ ಇರೋದು ನೋಡಿ, ಅದೇ ನೋಡಿ ಈ ಗಿಡ ನೋಡಿರಿ. ನಾನು ಇನ್ನೊಂದು ಗಿಡ ತೋರಿಸ್ತೀನಿ ನಿಮಗೆ. ಈ ಗಿಡ ನೋಡಿರಿ, ನೋಡಿ ಈ ಗಿಡ ನೋಡಿರಿ ಇಲ್ಲಿದೆ ನೋಡಿ. ಇದು ಆ ಗಿಡ ಬೇರೆ, ಈ ಗಿಡ ಬೇರೆ, ನೆನಪಿಟ್ಕೊಳ್ಳಿ. ಈ ಗಿಡ ಬೇರೆ, ಆ ಗಿಡ ಬೇರೆ. ನೋಡಿ, ಇದೆಲ್ಲ ಇದು ಬೇರೆ. ನೋಡಿ, ಇದು ಇಲ್ಲಿ ಬಂದಿದೆ ನೋಡಿ, ಇಲ್ಲಿ ಕೆಳಗೆ ಇಲ್ಲಿ ಬಂದಿದೆ, ಗೊತ್ತಾಯ್ತಲ್ಲ. ನಾನು ಕೈ ತೋರಿಸ್ತಿದ್ದೀನಿ, ಇಲ್ಲಿ ಬಂದಿದೆ ಇದು. ಆದರೆ ಎಲೆ ನೋಡೋಕ್ಕೆ ಒಂದೇ ಇದೆ. ಈ ಎಲೆ ನೋಡಿರಿ, ಈ ಎಲೆ ಒಂದೇ ಇದೆ ನೋಡಿ, ನೆನ್ಪಿಟ್ಕೊಳ್ಳಿ. ಎಲೆ ಒಂದೇ ಇದೆ, ಈ ಎಲೆ ಒಂದೇ ಇದೆ. ಆದರೆ ಇದು ಹಾಗಲಕಾಯಿ ಗಿಡ, ನೆನ್ಪಿಟ್ಕೊಳ್ಳಿ. ಇದು ಹಾಗಲಕಾಯಿ ಗಿಡ. ಇದು ಮೇಲುಗಡೆ ಹೋಗಿದೆ ನೋಡಿ, ಇಲ್ಲಿಂದ ಹೋಗಿದೆ. ಇದು ಹಾಗಲಕಾಯಿ ಗಿಡ. ಆದರೆ ನೋಡಿ, ಈ ಕಡೆ ಎಲ್ಲ ಬಂದಿದೆ ನೋಡಿ, ಇಲ್ಲೆಲ್ಲ ಬಂದಿದೆ. ಇದು ಇನ್ನೂ ಕಾಯಿಗಳಿರ್ಬೋದೇನೋ ಇದರಲ್ಲಿ. ಇಲ್ಲೆಲ್ಲ ಸಣ್ಣದ ವೇಸ್ಟ್ ಆಗಿದೆ ನೋಡಿ, ಇದು ವೇಸ್ಟ್ ಆಗಿದೆ. ಇಷ್ಟಿಷ್ಟೇ ಬಿಟ್ಟಿದೆ, ವೇಸ್ಟ್ ಆಗಿದೆ ಅದು, ಓಕೆನಾ. ಇದು ಹಾಗಲಕಾಯಿ ಗಿಡ, ಒಂದೇ ಕಾಯಿ ಇದೆ, ಕಾಣಿಸ್ತೇನೆ ರೀ. ಇದು ಹಾಗಲಕಾಯಿ ಗಿಡ ಇಷ್ಟಿಷ್ಟೇ ಇದೆ.
ಇದು ಏನಕ್ಕೂ ಪ್ರಯೋಜನ ಇಲ್ಲ, ಹಣ್ಣಾಗಿದೆ, ಹೋಗಿದೆ. ಓಕೆನಾ? ನೀವು ನೋಡ್ಬೋದು ಇಲ್ಲೇನು ಡಿಫ್ರೆಂಟು ಅಂತ ಹೇಳ್ಬಿಡ್ತೀನಿ, ನೋಡ್ಕೊಳ್ಳಿ. ನೋಡ್ರಿ, ಇದು ಹಾಗಲಕಾಯಿ ಗಿಡ, ನೆನ್ಪಿಟ್ಕೊಳ್ಳಿ ಇದು. ಆದರೆ ಇದೇ ಥರ ನೋಡೋಕ್ಕಿದೆ, ಇದು ಹಾಗಲಕಾಯಿ ಗಿಡ ಕರೆಕ್ಟಾ? ಎಲೆಗಳು ನೋಡ್ಕೊಳ್ಳಿ ಹೆಂಗಿದೆ, ಓಕೆನಾ? ಎಲೆಗಳು ನೋಡ್ಕೊಳ್ಳಿ ಹೆಂಗಿದೆ, ನೋಡ್ಕೊಳ್ಳಿ, ಇದು ಹತ್ರ ನೋಡ್ಕೊಳ್ಳಿ. ಆದರೆ ಇದು ಹಾಗಲಕಾಯಿ ಗಿಡ ಅಲ್ಲ. ನಾನು ನಿಮಗೆ ಇಲ್ಲಿ ಏನು ಹೇಳ್ತೀನಿ ಅಂದರೆ, ನೋಡ್ಕೊಳ್ಳಿ, ಇದು ಹಾಗಲಕಾಯಿ ಗಿಡ ಅಲ್ಲ. ಇದು ಹಾಗಲಕಾಯಿ ಗಿಡ ಅಲ್ಲ. ನೋಡಿ, ಪಕ್ಕದಲ್ಲಿ ಇನ್ನೊಂದು ಗಿಡ ಇದೆ, ಅದರದ್ದು ಅಲ್ಲಿ ಬಂದಿದೆ ನೋಡಿ, ಇಲ್ಲಿಂದ ಬಂದಿದೆ ಕೆಳಗೆ. ಇನ್ನು ಕೆಳಗೆ ತೋರಿಸ್ತೀನಿ ನೋಡಿ, ಇಲ್ಲಿಂದ ಬಂದಿದೆ, ಕೈ ಇಟ್ಟಿದ್ದೀನಿ ನೋಡಿ, ಅಲ್ಲಿದೆ ಅದರದ್ದು ಇದು, ಅಲ್ಲಿದೆ ಬುಡ. ಇದು ಹಾಗಲಕಾಯಿ ಗಿಡ. ನೋಡೋಕ್ಕೆ ಒಂದೇ ಥರ ಎಲೆಗಳಿದೆ. ಯಾವಿದೆ? ಒಂದೇ ಥರ ಎಲೆ ಇದೆ ನೋಡಿ. ಇದು ಯಾವ್ದು ರೀತಿದೆ? ಒಂದೇ ಥರ ಎಲೆ ಇದೆ. ಅದು ನೋಡಿರಿ, ಇದು ನೋಡಿರಿ, ಇದು ನೋಡಿ, ಒಂದೇ ಥರ ಎಲೆ ಇದೆ. ಇದು ಬೇರೆ, ಅದು ಬೇರೆ, ನೆನ್ಪಿಟ್ಕೊಳ್ಳಿ. ಇದು ನೋಡೋಕ್ಕೆ ಎಲೆ ಸ್ಮೆಲ್ಲು ಒಂದೇ ಥರ ಇರುತ್ತೆ, ಆ ಎಲೆ ಈ ಎಲೆ ಒಂದೇ ಥರ ಸ್ಮೆಲ್ ಇರುತ್ತೆ. ಆದರೆ ಇದು ಕಾಯಿ ಬಿಟ್ಟರೆ ಹಾಗಲಕಾಯಿ ಥರ ಬಿಡೋಲ್ಲ, ಇನ್ನೂ ಬಿಟ್ಟಿಲ್ಲ, ಅದಕ್ಕೆ ಹೇಳ್ತಾಯಿದ್ದೀನಿ. ನೋಡಿ, ಎಲೆ ನೋಡೋಕ್ಕೆ ಒಂದೇ ಥರ ಇದೆ ಅಲ್ವಾ? ಎಷ್ಟಿದೆ? 5 ದಳ ನೋಡ್ಕೊಳ್ಳಿ. ಇದು ಹಾಗಲಕಾಯಿ ಗಿಡ ಅಲ್ಲ ಇದು. ಆದರೆ ಈ ಗಿಡ ಹಾಗಲಕಾಯಿ ಗಿಡ. ನೋಡಿ ಇಲ್ಲಿರೋದು ನೋಡಿ, ಪಕ್ಕದಲ್ಲ ಇದ್ದಾವೆ. ಈ ಗಿಡ ಹಾಗಲಕಾಯಿ ಗಿಡ ಇದು. ಇದು ನೋಡಿ ಈ ಕಡೆ ಇದೆ, ಇದು ನೋಡಿ, ಇದು ಹಾಗಲಕಾಯಿ ಗಿಡ ಅಲ್ಲ. ಈಗ ಗೊತ್ತಾಯ್ತಾ? ಒಂದೇ ಪಕ್ಕದೆಲ್ಲ ಇರೋವು ನೋಡಿ. ಇಲ್ಲಿ ಪಕ್ಕದಲ್ಲ ಎಲೆಗಳು ತೋರಿಸ್ಬಿಡ್ತೀನಿ ನೋಡಿ. ಇನ್ನೊಂದು ನನ್ನ ಕೈಯಲ್ಲಿ 2 ಎಲೆನೂ ಇದೆ ನೋಡಿ. ಇಲ್ಲಿ ಈ ಕೈನಲ್ಲಿ 2 ಎಲೆನೂ ಇದೆ ನೋಡಿರಿ. ಈ ಕೈನಲ್ಲಿ 2 ಎಲೆನೂ ಇದೆ. ಅದರಲ್ಲಿ ಹಾಗಲಕಾಯಿ ಬೇರೆ, ಆ ಕಡೆ ಇರೋದು ಹಾಗಲಕಾಯಿ ಗಿಡ, ಈ ಕಡೆ ಇರೋದು ಬೇರೆ ಏನೋ ಗಿಡ. ಇದು ಏನು ಡಿಫ್ರೆಂಟ್ ಅಂದರೆ, ಈ ಕಾಂಡ ಇರುತ್ತಲ್ಲ ನೋಡಿ, ಈ ಕಾಂಡ ಇದ್ರ ಮೇಲೆ ಮುಳ್ಳಿದೆ. ಇದರಲ್ಲಿ ಮುಳ್ಳಿದೆ. ಇದು ಹಾಗಲಕಾಯಿ ಗಿಡ ಅಲ್ಲ, ಇದು ಹಾಗಲಕಾಯಿ ಗಿಡ ಅಲ್ಲ. ಆದರೆ ಎಲೆ ಸ್ಮೆಲ್ ನೋಡಿದ್ರೆ ಒಂದೇ ಇರುತ್ತೆ ನೋಡಿ. ಇದು ಹಾಗಲಕಾಯಿ ಗಿಡ ಅಲ್ಲ, ನೆನ್ಪಿಟ್ಕೊಳ್ಳಿ, ಹಾಗಲಕಾಯಿ ಗಿಡ ಅಲ್ಲ ಇದು. ಆದರೆ ನೋಡಿ, ಹಾಗಲಕಾಯಿ ಗಿಡ ಇದು ನೋಡಿ, ಎಷ್ಟು ಚೆನ್ನಾಗಿ ಇದು ಎರಡು ಒಂದೇ ಥರ ಎಲೆಗಳಿದೆ ನೋಡಿ. ಒಂದೇ ಥರ ಎಲೆಗಳಿದೆ. ಇದು ಹಾಗಲಕಾಯಿದು. ಗೊತ್ತಾಯ್ತೇನು ರೀ? ಪಕ್ಕದಲ್ಲ ಇದೆ. ಪಕ್ಕದಲ್ಲ ಇದೆ, ನೋಡ್ಕೊಳ್ಳಿ. ಗೊತ್ತಾಯ್ತಲ್ಲ? ಪಕ್ಕದಲ್ಲ ಇದ್ದಾವೆ ನೋಡಿ. ಈಗ ಕೈ ಸ್ಟಿಕ್ಕಲ್ಲಿ ತೋರಿಸ್ತೀನಿ. ಇದು ಬಂದುಬಿಟ್ಟು ನೋಡಿ, ಇದು ಹಾಗಲಕಾಯಿ ಗಿಡ ಅಲ್ಲ. ಇದು ಹಾಗಲಕಾಯಿ ಗಿಡ ಅಲ್ಲ, ಸ್ಟಿಕ್ಕಲ್ಲಿ. ಇದು ಹಾಗಲಕಾಯಿ ಗಿಡ. ಗೊತ್ತಾಯ್ತಲ್ಲ? ನೀವು ನೋಡಿದ್ರಲ್ಲ ಈ ರೀತಿ ನೋಡಿದ್ರಲ್ಲ. ಹಾಗೆ ಗಿಡಗಳಲ್ಲಿ ಏನೇನೋ ಡಿಫ್ರೆಂಟ್ ಇರುತ್ತೆ. ಒಂದೇ ಕಡೆ 2 ಗಿಡ ಇದೆ, ಒಂದೇ ಕಡೆ 2 ಗಿಡ. ಇದರಲ್ಲಿ ಹಾಗಲಕಾಯಿ ಯಾವುದು, ಅದ್ಯಾವುದು ನೋಡಿ. ಒಂದೇ ಕಡೆ 2 ಗಿಡ. ಗೊತ್ತಾಯ್ತಲ್ಲನ್ರಿ? ನೋಡಿ, ಇನ್ನೊಂದು ಸಾರಿ ತೋರಿಸ್ಬಿಡ್ತೀನಿ ನೋಡಿ. ಇದು ಹಾಗಲಕಾಯಿ ಗಿಡ ಅಲ್ಲ. ಇದು ಹಾಗಲಕಾಯಿ ಗಿಡ ಅಲ್ಲ. ನೋಡೋಕ್ಕೆ ಹಾಗಲಕಾಯಿ ಗಿಡ ಥರನೇ ಇದೆ. ಇದು ನೋಡಿ ಹಾಗಲಕಾಯಿ ಗಿಡ, ಹಾಗಲಕಾಯಿ ಬಿಟ್ಟಿದೆ. ಗೊತ್ತಾಯ್ತಲ್ಲ? ಇದು ಹಾಗಲಕಾಯಿ ಗಿಡ. ಇದು ಆ ಕಡೆ ಇದೆ ಅದರದ್ದು. ಗೊತ್ತಾಯ್ತಲ್ಲ? 2 ಒಂದೇ ಥರ ಇದ್ದಾವೆ. ಹೆಂಗೆ ನೋಡಿ, ಇದು ಎಲೆಗಳು ನೋಡಿ ಹಾಗಲಕಾಯಿ ಗಿಡದ ಥರನೇ ಇದೆ. ಇದು ನೋಡಿ ಹಾಗಲಕಾಯಿ ಗಿಡದ ಹಾಗಲಕಾಯಿ ಅದು. ಗೊತ್ತಾಯ್ತೇನ್ರಿ? ಹಾಗೆ ನಾನು ಯಾಕೆ ಈ ವಿಚಾರ ನಿಮ್ಗೆ ಹೇಳ್ದೆ ಗೊತ್ತಾ? ನಾನು ನೋಡಿರಿ, ಮನುಷ್ಯರಲ್ಲಿ ನೋಡೋಕ್ಕೆ ಒಳ್ಳೆಯವರೇ ಇರ್ತಾರೆ. ಏನಿರ್ತಾರೆ? ಮನುಷ್ಯರಲ್ಲಿ ನೋಡೋಕ್ಕೆ ಒಳ್ಳೆಯವರೇ ಇರ್ತಾರೆ. ಮನುಷ್ಯರಲ್ಲಿ ನೋಡೋಕ್ಕೆ ಎಲ್ಲ ಒಳ್ಳೆಯವರು ಇರ್ತಾರೆ. ಆ ಎಲೆಗಳು ನೋಡ್ರಿ, 2 ಸ್ಮೆಲ್ಲು ಒಂದೇ ಇರ್ತದೆ. ಹಾಗಲಕಾಯಿ ಥರನೇ ಸ್ಮೆಲ್ ಇರುತ್ತೆ 2. ಗೊತ್ತಾಯ್ತಲ್ಲ? 2 ಒಂದೇ ಥರ ಸ್ಮೆಲ್ ಇರ್ತದೆ. ಗೊತ್ತಾಯ್ತಲ್ಲ? ಆದರೆ ನಾನು ಸ್ವಲ್ಪ ಹೇಳ್ತೀನಿ. ಓಕೆ ಅವರೇ, ಒಳ್ಳೆಯದಾಗಲಿ ನಿಮ್ಮೆಲ್ಲರಿಗೂ. ಒಳ್ಳೆಯವರು ಕೆಟ್ಟವರು ಯಾರು ಅಂತ ನಾವು ಗುರುತಿಸ್ಲಿಕ್ಕೆ ಆಗೋದಿಲ್ಲ ಈ ಜಗತ್ತಲ್ಲಿ. ಹಾಗೆ ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಅದು ಕೂಡ ನಾವು ಗುರುತಿಸ್ಲಿಕ್ಕೆ ಆಗೋದಿಲ್ಲ. ಒಂದು ವೇಳೆ ಆದರೂ ಕೂಡ ಭಾಳ ಕಡಿಮೆ ಇರುತ್ತೆ. ಅದಕ್ಕೆ ನೀವು ದೈವ ಗುರುವನ್ನು ಆರಾಧಿಸಬೇಕು. ಯಾವಾಗಲೂ ಒಳ್ಳೆಯದನ್ನು ಮಾಡಬೇಕು, ಒಳ್ಳೆಯದನ್ನು ಆಚರಣೆ ಮಾಡಬೇಕು. ಹಾಗೆ ನಮ್ಮ ಅಕ್ಕಪಕ್ಕ ಇರೋರಿಗೆ ಒಳ್ಳೆಯದನ್ನು ಹೇಳಬೇಕು, ಒಳ್ಳೆಯದನ್ನು ಮಾಡೋಕ್ಕೆ ಹೇಳಬೇಕು. ಓಕೆನಾ? ಎಲ್ಲರೂ ಒಳ್ಳೆಯದಾಗಲಿ. ಶ್ರೀ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಎಲ್ಲ ಭಕ್ತರೇ, ವೀಕ್ಷಕರ, ಅಭಿಮಾನಿಗಳೇ, ಗುರುಮಕ್ಕಳೇ, ಮಿತ್ರರೇ, ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಓಕೆ ಇವರೇ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಿಮ್ಮ ಪ್ರೋತ್ಸಾಹ ಸದಾ ಇರಲಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಕೊಳ್ಳಿ. ಹಿಂದಿನ ವಿಡಿಯೋಗಳು ನೋಡಿ, ಮುಂದಿನ ವಿಡಿಯೋಗಳು ನೋಡಿ. ಓಂ ಶಾಂತಿ. ನಿಮ್ಮೆಲ್ಲರೂ ಒಳ್ಳೆಯದಾಗಲಿ.